ಗೈಸ್ ನೋಡ್ಬೋದು ದ್ವಾರಕಾ ಬೇಟ್ ದ್ವಾರಕಾ ಇದು. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಕೋಸ್ಟಲ್ ಏರಿಯಾ. ಇಲ್ಲಿ ನೋಡಿ ಫುಲ್ ಹಾರ್ಬರ್, ಹೆವಿ ಮಸ್ತ್ ಆಗಿದೆ. ಓಹೋ ಬ್ರಿಡ್ಜ್ ಏರ್ಕೊಂಡು ರೈಟ್ ಏನೋ ಬ್ರಿಡ್ಜ್ ಬೇರೆ ಇದೆ. ಇಲ್ಲಿ ಬ್ರಿಡ್ಜ್ನು ತೋರಿಸ್ತೀನಿ ಒಂದೇ ಒಂದು ನಿಮಿಷ. ಅಲ್ಲಿ ನೋಡಿ ಗೈಸ್ ಕಾಣಿಸ್ತಾ ಇರ್ಬೋದು ಬ್ರಿಡ್ಜ್ ನಿಮಗೆ. ಅಲ್ಲಿ ವೈಟ್ ಕಲರ್ ಎರಡು ಸಿಮೆಂಟ್ದು ಬ್ರಿಡ್ಜ್ ಅನ್ಕೊಳ್ತೀನಿ. ಸಿಮೆಂಟು ಕ್ಯಾಬ್ ಅಪ್ಪ ಇವರು ಐರನ್ ನೀವು ಗೊತ್ತಿಲ್ಲ ಏನಿರುತ್ತೆ ಅಂತ. ಸಕ್ಕದಾಗಿದೆ. ಇಲ್ಲಿ ನೋಡಿ ಎಲ್ಲ ಫುಲ್ಲು ಗೈಸ್ ನೋಡಿ ಇದೆ ಬೈಟ್ ದ್ವಾರಕಾ. ಇಲ್ಲಿ ಆ್ಯಕ್ಚುಲು ಇದು ಮುಳುಗೋಗಿದೆ ಅಂತೆ. ದ್ವಾರಕಾ ಮುಳುಗಿರೋ ಜಾಗ ಇದು. ಅದು ಬೆಳಗ್ಗೆದು ಸುಮ್ಮನೆ ಅದು ಒಂಥರ ಟೆಂಪಲ್, ಅದು ಏನಂತಾರೆ ಅಂತ ಗೊತ್ತಿಲ್ಲ ನನಗೆ, ಹೇಳ್ತೀನಿ. ವಾಯ್ಸ್ ಯಾಕೆ ಸ್ಲೋ ಇದೆ ಅಂದರೆ ಮಿಸ್ಟರ್ ಫಾದರ್ ಇಸ್ ಸ್ಲೀಪಿಂಗ್ ಹಿಯರ್. ನೋಡಿ ಇದೆ ದೂರದಿಂದ ಕಾಣಿಸ್ತಾ ಇದ್ದಿದ್ದು ಬ್ರಿಡ್ಜು, ಸಕ್ಕತ್ತಾಗಿದೆ. ಇದು ವಾಕಿಂಗ್ ಅಂದ್ಕೊಳ್ತೀನಿ. ನೋಡಿ ಮಸ್ತಾಗಿದೆ ನಿಜ. ಅಯ್ಯ ಥರ ಇದೆ ರೋಡ್ ಮಾತ್ರ. ಹೆವಿ ಅಲ್ಲಾಡ್ತಿದೆ ಗಾಡಿ. ರೋಡ್ ಚೆನ್ನಾಗಿಲ್ಲ ಅಷ್ಟೇ, ಮಾತ್ರ ವ್ಯೂ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ಬೋದು ಸೇಮ್ ರಾಮೇಶ್ವರಂ ಬ್ರಿಡ್ಜ್ ಥರ, ಆದರೆ ರಾಮೇಶ್ವರಂ ಬ್ರಿಡ್ಜ್ ಇದಕ್ಕಿಂತ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ದೂರ ಇದೆ, ಅದಕ್ಕೆ ಓಪನ್ ಇಲ್ಲ. ಇದು ರಾಮೇಶ್ವರಂ ಆದರೆ ಫುಲ್ ಖುಲ್ಲ ಆಯಿತು ಬ್ರಿಡ್ಜ್, ಅದಕ್ಕೆ ಚೆನ್ನಾಗಿದೆ. ಇದನ್ನು ಚೆನ್ನಾಗೇ ಇದೆ. ಇವಾಗ ನಾವು ಅರೇಬಿಯನ್ ಸೀ ಮೇಲೆ ಹೋಗ್ತಾ ಇದ್ದೀವಿ. ಅರೇಬಿಯನ್ ಸೀ ಮೇಲೆ ಇನ್ನೋದೇನು ಸಕ್ಕತ್ತಾಗಿದೆ ಇದು ಅಂತ. ನೋಡಿ ಈ ಬ್ರಿಡ್ಜ್ ಇವಾಗ ರೀಸೆಂಟಾಗಿ ಕಟ್ಟಿರೋದು ಅಂತ ಅಂದ್ಕೊಳ್ತೀನಿ. ಮುಂಚೆ ಇಲ್ಲಿ ಶಿಪ್ಪಲ್ಲಿ ಬೋಟಲ್ಲಿ ಹೋಗ್ಬೇಕಾಗಿತ್ತಂತೆ. ಇವಾಗ ಇದು ಓ ಮೈ ಗಾಡ್, ಪೊಲೀಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ. ಪೊಲೀಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ಅಯ್ಯೋ ಬೈಕ್ ಅವ್ರಂತೂ ಹಿಂಗೆ ಯಾವಾಗೂ ಹಿಂಗೆ ಅಪ್ಪ ಹಿಂಸೆ ಇಡ್ತಾರೆ ಅಡ್ಡ ಬಂದು. ಇಲ್ಲಿ ನೋಡ್ಬೋದು ಯಾರೋ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೆ. ನೋಡಿ ಏನು ಮಸ್ತಾಗಿದೆ. ಯಾಪಪ್ಪ ಸಚ್ಚಿನಿಗೋಸಿ ಒಬ್ಬ ಜನಗೆ ಇದಕ್ಕೆ ಗೈಸ್ ನೋಡ್ಬೋದು ಸಕ್ಕತ್ತಾಗಿದೆ ನಿಜ. ಗೈಸ್ ಇವಾಗ ಬೇಟ್ ದ್ವಾರಕಾಗೆ ರೀಚ್ ಆಗಿದ್ದೀವಿ. ಇವಾಗ ಗಾಡಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡ್ಬಿಟ್ಟು ನಾವು ಸ್ವಲ್ಪ ದೂರ ಆಟೋಲ್ಲಿ ಹೋಗ್ಬೇಕು. ಮಾಮೂಲಿ ಇಲ್ಲೆಲ್ಲ ಫುಲ್ ಆಟೋ ದಂಡ. ಇಲ್ಲಿ ನೋಡಿ ಎಷ್ಟು ಆಟೋ ಇದೆ, ಎಲ್ಲ ಫುಲ್ ಆಟೋಗಳು ಕಿಲಾಡಿ. 100 ರೂಪಾಯಿ ಪರ್ ಪರ್ಸನ್. 3 ಹಳೆ ಒಂದು ಹನುಮಾನ್ ಮಂದಿರ, ಒಂದು ಮಕ್ಕಳ ಮಂದಿರ, ಮತ್ತು ಇನ್ನೊಂದು ದ್ವಾರಕಾಧೀಶ್ ಮಂದಿರ. ಅದೇ ಮಸ್ತಾಗೆ ಚೆನ್ನಾಗಿದೆ ಟೆಂಪಲ್ ಮಾತ್ರ ಸಕ್ಕತ್ತಾಗಿದೆ. ಗೂಗಲಲ್ಲಿ ನೋಡ್ರಿ ಇವಾಗ ರಿಯಲ್ ಆಗಿ ಬ್ರಿಡ್ಜ್ ಒಂದು ಬ್ಯೂಟಿಫುಲ್ ಆಗಿತ್ತು. ಬ್ರಿಡ್ಜ್ ತೋರಿಸಿದೆಪ್ಪ ಸಕ್ಕತ್ತಾಗಿತ್ತು ಬ್ರಿಡ್ಜು. ಇವಾಗ ಅದೇ ಟೆಂಪಲ್ಗೆ ಹೋಗ್ಬಿಟ್ಟು ಸಿಗೋಣ. ಆಟೋ ಹೆಂಗೆ ತೆಗಿತಾರಪ್ಪ ಅವರು? ಫುಲ್ಲು ಗಾಡಿ ವಾ, ಜಾಗನೇ ಇಲ್ಲ. ಇದೇ ನಮ್ಮ ಆಟೋ. ಇವಾಗ ಇಲ್ಲಿ ನೋಡಿ ಆಟೋಲ್ಲಿ ಕೂತ್ಕೊಂಡು ಸಿಗೋಣ. ಇಲ್ಲಿ ನೋಡಿ ಜಾಗನೇ ಇಲ್ಲ, ಎಲ್ಲ ನುಗ್ತವ್ರೆ. ಒಬ್ಬೊಬ್ರು ನುಗ್ತಾನೆ ಇದ್ದಾರೆ. ಇಲ್ಲಿ ನೋಡಿ ಒಬ್ರಿಗಿಂತ ಒಬ್ರು ಜನರು ತಳ್ಳಾಟ ಇಲ್ಲಿ ಆಟೋನಲ್ಲಿ ಫುಲ್ ವಾರ್. ನೋಡಿ ಹಿಂದೆ ನೋಡ್ಬೋದು ಜಾಗನೇ ಇಲ್ಲ ಅನ್ಕೊಳ್ಳಿ. ಲಿಟ್ರಲ್ ಜಾಗ ಇಲ್ಲ, ನೋಡಿದ್ರ ಜಾಗನೇ ಇಲ್ಲ. ನೋಡ್ತಾವ್ರು ನಿಜ. ಗೈಸ್ ನೋಡಿ ಫುಲ್ ಕಿತ್ತಾಟ ಇದ್ವಿ. ನಾನು ತೋರಿಸ್ತೀನಿ ನೋಡಿ. ಇವಾಗ ಇವನಿಗೆ ರಿವರ್ಸ್ ಹಾಕ್ಬೇಕು, ಇವನು ಬಿಡ್ತಾ ಇರಲಿಲ್ಲ, ಮುಂದೆ ಬಿಡಲ್ಲ. ಜನ ಮಾತ್ರ ತುಂಬ ಜನ ಇದ್ದಾರೆ ನೋಡಿ, ಫುಲ್ಲು ಕ್ಯೂಸ್. ನೋಡಿದ್ರ ಇವನೆಲ್ಲೋ ಅರ್ಧ ಬಂದ. ಸರಿ ಇವಾಗ ಕರ್ಕೊಂಡು ಹೋಗ್ತಾರಂತೆ, ನೋಡೋಣ ಬನ್ನಿ ಎಲ್ಲಿ ಹೋಗೋಣ ಅಂತ. ನಮಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾರೆ. ಆಪಿ ಯಾವಾಗೆ ಫಂಕ್ಷನ್ ಬಂದಿದೆ. आगे आओगे? मैं आपको सब समझा देता हूँ। हाँ तो जी जैसे 7 किलोमीटर जहाँ से हनुमान का पुत्र मकर ध्वज है ना, यहाँ से 7 किलोमीटर गीता पुत्रों का दोनों साथ में यहाँ पे जाएंगे. पहले मेन मंदिर का दर्शन कर लो, करेंगे. ಇವಾಗ ಅದೇ ಮೇನ್ ಟೆಂಪಲ್ದು ದರ್ಶನ ಮಾಡಿಕೊಂಡು ಆಮೇಲೆ ಹನುಮಾನ್ ಮತ್ತೆ ಹನುಮಾನ್ ಈ ರಿಟರ್ನ್ देखो सर ಹನುಮಾನ್ ಮತ್ತೆ ಮಕರ ದಕ್ಷಿಣ.
ये सोने का महल है, इसमें 800-900 बरस का पुतला पड़ा हुआ है, डबल मार का है, 40 रुपया टिकट लेने का है, देते हैं। आपको घूमने का बहुत मज़ा आ जाएगा, इसमें फोटो वगैरह शूटिंग बहुत मज़ा आ जाएगा। पहले मेन मंदिर सामने है, चलो मेन मंदिर का दिखाता हूँ रास्ता। फिर यहाँ के आने के बाद ये करके दोनों करके यहाँ पे आने के बाद सर मेरे को कॉल करना, कॉल करने के बाद ये जाएंगे हनुमान का पुत्र मतलब ज़्यादा 7 किलोमीटर। ओके ಸ್ವಲ್ಪ ಟೈಮಲ್ಲಿ ಸಿಗೋಣ ಗೈಸ್. ನೋಡಿ ಇದು ಕೋನ್ ಬಾಜಿ ಸಕ್ಕತ್ತಾಗಿದೆ, ಟೇಸ್ಟ್ ಬಾಜಿ ಸಕ್ಕತ್ತಾಗಿದೆ. ಅದಕ್ಕೆ ಕೋನ್ ಬಾಜಿ ಇದು ಟೆಂಪಲ್ ರೋಡಲ್ಲಿ ಸಿಗುತ್ತೆ. ಬೇಟ್ ದ್ವಾರಕಾ ಟೆಂಪಲ್ ಹತ್ರ ಇದ್ದೀನಿ. ಅಲ್ಲಿದು ಸ್ಟ್ರೀಟ್ ಫುಡ್ ಟ್ರೈ ಮಾಡ್ತಾ ಇದ್ದೀವಿ ನೋಡಿ. ಮಸ್ತಾಗಿದೆ ನೋಡಿ. ಇದೇ ಮಾರ್ಕೆಟು, ಅಲ್ಲಿಂದ ಇದು ಮುಂದೆ ಹೋಗೋ ಟೆಂಪಲ್. ಪಾನಿಪುರಿನೂ ಮಸ್ತಾಗಿದೆ. ಹೆಂಗಿದೆ ಬಾಬಾ ಪಾನಿಪುರಿ? ಬಾಬಾ ಪಾನಿಪುರಿ ಹೆಂಗಿದೆ? ಚೆನ್ನಾಗಿದೆಯಾ? ಚಲೋ ಕಸ ಶೋಭನ ಚೆನ್ನಾಗಿದೆ. ಹೆಂಗಿದೆ ಹೇಳಿರಲ್ದ? ಕ್ಲೀನಲ್ಲಿ ಮಾತಾಡಬೇಕು. ರಿವ್ಯೂ ಕೊಡಿ ಬೇಗ, ಕೊಡಿಲಿ ಗೈಸ್. ಇದಂತೂ ಮಸ್ತಾಗಿದೆ, ನೆಕ್ಸ್ಟ್ ಲೆವೆಲು ಕೋನ್ ಬಾಜಿ ಗೈಸ್. ಇವಾಗ ಹನುಮಾನ್ ಜಿದು ಟೆಂಪಲ್ಗೆ ಬಂದಿದ್ದೀವಿ. ಅಂದರೆ ಇದು ಒನ್ ಆ್ಯಂಡ್ ಓನ್ಲಿ ಹನುಮಾನ್ ಟೆಂಪಲ್. ಹನುಮಾನ್ ಅವ್ರದ್ದು ಮಗನೂ ಇಲ್ಲೇ ಇರೋದು. ಒಂದು ಟೆಂಪಲ್, ಅಪ್ಪ ಮಗದು ಟೆಂಪಲ್ ಒಂದೇ ಫಸ್ಟ್ ಟೈಮ್ ಇರೋದು. ಸೊ ಬೊಬ್ಲು ಫುಲ್ಲು ನಾಚಿಕೆ ಪಡಿಸ್ತಾರೆ ನನಗೆ. ಬೊಬ್ಲು ಇರುತ್ತೆ ಸರಿ ಮಾತಾಡ್ತದೆ. ಮಗನ ಹೆಸರು ಹನುಮಾನ್ ಗಜ್ ಅಲ್ಲ, ಮಕರ್ ಧ್ವಜ್ ಅವ್ರ ಹೆಸರು. ಇದು ನೋಡಿ ಫ್ಲ್ಯಾಗ್ ನೋಡಿ, ಫ್ಲ್ಯಾಗ್ ನೋಡಿದ್ರೆ ದರ್ಶನ ಆದಂಗೆ ದೇವ್ರದ್ದು. ಮಕರ್ ಧ್ವಜ್ ಹನುಮಾನ್ ಸನ್. And we are going inside. This is the only temple where father and son. ತೋರಿಸ್ತೀನಿ ಟೆಂಪಲ್ ನೋಡಿ. ಟೆಂಪಲ್ ಎಲ್ಲ ಹಿಂಗೆ ಇರೋ ಟೆಂಪಲ್, ವಿಶಾಲವಾಗಿ. ಎಲ್ಲ ಸ್ಯಾಂಡ್ ಫೀಲ್ ಆಗ್ತಿದೆ. ಚೆನ್ನಾಗಿದೆ ಟೆಂಪಲ್ಲು. ಇದೆ ಟೆಂಪಲ್ ದೇವರು ಅಂತ ತೋರ್ಸೋಕ್ಕಾಗಲ್ಲ ಗೈಸ್. ಇಲ್ಲಿ ನೋಡಿ, ನೋಡ್ಕೋಬೋದು. ಟಂಟಡಾ ಗೈಸ್. ಇದು ದ್ವಾರಕಾ ಮುಳುಗೋಕ್ಕಿಂತ ಮುಂಚೆ ಇಲ್ಲಿ ಅವನ್ ಮಾಡಿದರು. ಇದು ಅವನ್ ಕುಂಡು. ದ್ವಾರಕಾ ಮುಳುಗೋಕ್ಕಿಂತ ಮುಂಚೆ ಮಾಡಿದರು ಆ ಜಾಗ ಇದು. ಅವನ್ ಕುಂಡ್ ಟಂಟಡ ನೋಡಿ ಗೈಸ್. ಇದೆ ಯಜ್ಞಕುಂಡ ಇದು ಸರ್. ಯಜ್ಞಕುಂಡ ಕನ್ನಡದ ಯಜ್ಞಕುಂಡ, ಅವನ್ ಕುಂಡ. ಒಟ್ಟಿನಲ್ಲಿ ದ್ವಾರಕಾ ಮುಳುಗೋಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿದರು, ಅದು ಗೊತ್ತಾಯಿತು ಅಷ್ಟೇ. ನೋಡಿ ಗೈಸ್ ಹೆಂಗಿರೋ ಜಾಗ. ಟಂಟಡ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ದ್ವಾರಕಾನು ಫುಲ್ಲು ಸುತ್ತಾಯ್ತು, ಮಸ್ತ್ ಆಗಿತ್ತು ನಿಜ. ಇವರು ಹೆವಿ ಪೇಷನ್ಸ್ ಇಂದ ವೇಟ್ ಮಾಡಿದ್ರಪ್ಪ ಈ ಅಣ್ಣ, ತುಂಬಾ ಒಳ್ಳೆಯವರು. ಇವಾಗ ಈ ಟೆಂಪಲ್ ದರ್ಶನ ಆಯಿತು. ಬೇಟ್ ದ್ವಾರಕ ಫುಲ್ ಮುಗಿತು. ಎಲ್ಲ ನೋಡಿದ್ವಿ. ಕೃಷ್ಣ ಭಗವಾನ್ದು ಪ್ಯಾಲೇಸು, ಆಮೇಲೆ ಹನುಮಾನ್ ಮಗದು ಮಗರ್ ಗಜ್ ಅವ್ರದ್ದು ಟೆಂಪಲ್ಲು. ಅದಾದ್ಮೇಲೆ ಅವನ್ ಕುಂಡ ಆಗಿದ್ದು ದ್ವಾರಕಾ ಮಾಡೋದ್ರಿಂದ ಮುಂಚೆ. And this is where Krishna Bhagwan lived many 1000 years ago. ಏನಿಲ್ಲ, ನೋಡಿ ಇಲ್ಲಿಂದ ಮಸ್ತಾಗಿ ಕಾಣಿಸ್ತಿದೆ. ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಸ್ವಲ್ಪ ತಾಗ್ಮೇಲೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕಾರ್ಕಿಗಳ್ದಾಗ್ಬಿಟ್ಟಿದ್ದಾರೆ ನಮ್ಮಪ್ಪ. ಪಕ್ಕ ನಮ್ಮಪ್ಪ ಎಲ್ಲ ಹಾಕಿದ್ದಾರೆ, ಯಾರ ಹತ್ರನೂ ಇಲ್ಲ. ಇಲ್ಲಿದೆ ಗೈಸ್. ನಮ್ಮಪ್ಪ ಫುಲ್ ಟೆನ್ಷನ್ ಆಗಿದೆ ಅಂತ. ನಮ್ಮಪ್ಪ ಟೆನ್ಷನ್ ಸುಮ್ಮನೆ ಗೈಸ್. ನಮ್ಮಪ್ಪ ಫುಲ್ ಟೆನ್ಷನ್ ಆಗಿದೆ ಅಂತ ಹಿಂಗೆ ಮಾಡಿದ್ರು. ನಮ್ಮಪ್ಪ ಇನ್ನೊಂದು 2 ನಿಮಿಷ ಆಗಿದ್ರೆ ಇಲ್ಲೇ ತಾಂಡ ಮಾಡ್ಬಿಡ್ತಿದ್ರು. ದ್ವಾರಕ ಇಂಡಿಯಾನೇ ಮುಗಿಸ್ಬಿಡ್ತಾರೆ. ನಮ್ಮಪ್ಪ ಹಂಗೆ ಆಡ್ಬಿಡ್ತಾರೆ ಏನಾದ್ರು ಸಿಕ್ಕಿಲ್ಲ ಪಟ್ಟಂತ ಅಂದರೆ. ಡೇಂಜರ್ ಬಾಬಾ ನಮ್ಮದು.